ಸಿಂಹರಾಶಿ ಸಾರ್ವಜನಿಕವಾಗಿಯೂ ಸಾಮಾಜಿಕವಾಗಿಯೂ ಜನರ ಮುಂದೆ ನಿಮ್ಮಲ್ಲಿರ್ತಕ್ಕಂತಹ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡೋದಕ್ಕೆ ನೀವು ಬಹಳ ಜಾಣ್ಮೆಯಿಂದ ಮುಂದಾಗ್ತೀರಿ. ಅಂದರೆ ನನಗೆ ಆ ವಿಷಯ ಗೊತ್ತು, ನಾನು ಅದರಲ್ಲಿ ಅನುಭವಿ ಇದ್ದೀನಿ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ನೀವು ಮುಂದಾಗುವಂತಹ ದಿವಸ ಇದು. ಆದರೆ ಜನ ಅದನ್ನು ಒಪ್ಕೊಳ್ತಾರಾ ಅನ್ನುವಂಥದ್ದು ಪ್ರಶ್ನೆ ಆಗುತ್ತೆ. ಜನ ಅದನ್ನು ಒಪ್ಪಲೇಬೇಕು ಅಂತ ಹೇಳಿ ಏನಿಲ್ಲ. ನೀವು ಬಹಳ ನಾಜೂಕಾಗಿ ನಿಮ್ಮಲ್ಲಿರುವಂತಹ ಪ್ರತಿಭೆಯನ್ನು, ವಿದ್ವತ್ತನ್ನು ಅಥವಾ ಬುದ್ಧಿವಂತಿಕೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಮುಂದಾದರೆ ಜನ ನಿಮ್ಮಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳಿಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮ್ಮ ಬುದ್ಧಿವಂತಿಕೆ ಅವರಿಗೆ ಬೇಕಾಗಿರೋದಿಲ್ಲ. ಈ ವ್ಯಕ್ತಿ ಯೋಗ್ಯನಪ್ಪ, ಇವನನ್ನು ಆಶ್ರಯ ಮಾಡಿದರೆ ಯಾವುದೋ ಒಂದು ಒಳ್ಳೆಯದಾಗತ್ತೆ ಅನ್ನುವಂತಹ ಭಾವನೆಗಳಿಗೆ ಜನ ಬೆಲೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ನೀವು ಇದರಿಂದ ಕಲಿಬೇಕಾದಂತಹ ಪಾಠ ಏನು ಅಂತಂದರೆ, ಪ್ರತಿಭೆಗಿಂತ ಗುಣ ಮುಖ್ಯ. ನಾನು ಒಳ್ಳೆಯವನಾಗಿ ಬದುಕಬೇಕು, ಆಮೇಲೆ ನನ್ನಲ್ಲಿರತಕ್ಕಂತಹ ಪ್ರತಿಭೆಗಳೋ ವಿದ್ವತ್ತೋ ಇನ್ನೊಂದು ಕೆಲಸಕ್ಕೆ ಬರುವಂಥದ್ದು. ನಾನು ಮನುಷ್ಯನಾಗಿ ಮೊದಲು ಬಾಳುವಂಥದ್ದನ್ನು ಕಲಿಬೇಕು ಅನ್ನುವಂತಹ ಭಾವನೆ, ಆ ಪರಿವರ್ತನೆ, ಆ ಒಂದು ಪಾಠ ನಿಮಗೆ ಬಹಳ ಮುಖ್ಯವಾಗುವಂಥದ್ದು. ಆಂಜನೇಯನನ್ನು ಪ್ರಾರ್ಥನೆ ಮಾಡಿ, ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ, ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕನ್ಯಾ ರಾಶಿ ತಪ್ಪನ್ನು ತಿದ್ದುಕೊಳ್ಳೋದಕ್ಕೆ ಬಹಳ ಉತ್ತಮವಾದಂತಹ ದಿವಸ. ಯಾವ ವಿಷಯದಲ್ಲಿ ನಿಮ್ಮಿಂದ ತಪ್ಪಾಗ್ತಾ ಇದೆ, ನೀವೇನು ತಪ್ಪು ಮಾಡಿದ್ದೀರಿ ಅದನ್ನು ಗಮನಿಸಿಕೊಂಡು ನೀವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಉತ್ತಮವಾದಂತಹ ದಿವಸ ಇದು ಅಂತ ಹೇಳಬೇಕು. ಮನಸ್ಸಿನಲ್ಲಿರ್ತಕ್ಕಂತಹ ಅಪರಾಧಿ ಭಾವನೆಯನ್ನು, ತಪ್ಪು ಕಲ್ಪನೆಗಳನ್ನು ಆದಷ್ಟು ದೂರ ಮಾಡಿಕೊಳ್ಳಿ. ಯಾವಾಗ ನಿಮ್ಮಿಂದ ತಪ್ಪು ನಡೆದಿರುತ್ತೆ ಅದು ಮತ್ತೆ ಮತ್ತೆ ನಿಮ್ಮನ್ನು ಕಾಡುವಂಥದ್ದಾಗುತ್ತೆ. ಆ ಪಾಪ ಪ್ರಜ್ಞೆ ಬಹಳ ಒಳ್ಳೆಯದು, ಆದರೆ ಅದು ಮನಸ್ಸಿಗೆ ಬಂದ ನಂತರದಲ್ಲೂ ಕೂಡ ನಾವು ಸರಿ ಮಾಡಿಕೊಳ್ಳಿಲ್ಲ ಅಂತ ಆದರೆ ಅದಕ್ಕಿಂತ ದೊಡ್ಡ ತಪ್ಪು ಮತ್ತೊಂದಿಲ್ಲ. ತಪ್ಪು ಸಹಜವಾಗಿ ನಡೆದಿರಬಹುದು, ಆದರೆ ಆ ತಪ್ಪು ಒಪ್ಪಿಗೆ ಆಗಲಿ, ಆ ತಪ್ಪನ್ನು ತಿದ್ದುಕೊಳ್ತಕ್ಕಂಥದ್ದಾಗಲಿ ಬಹಳ ಮುಖ್ಯ ಅಂತ ಹೇಳಿ ಅನಿಸುವಂಥದ್ದು. ಮನಸ್ಸು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆಯಾದರೆ ಅದಕ್ಕಿಂತ ದೊಡ್ಡ ಬೆಳವಣಿಗೆ ಮತ್ತೊಂದಿಲ್ಲ ಅಂತ ಹೇಳಬೇಕು. ಚಲನಚಿತ್ರವನ್ನು ನೋಡೋದ್ರಿಂದ, ಉತ್ತಮವಾದಂತಹ ನೀತಿಯುತವಾದಂತಹ ಕಥಾಂಶವನ್ನು ಹೊಂದಿರತಕ್ಕಂತಹ ಚಲನಚಿತ್ರಗಳನ್ನು ನೋಡೋದ್ರಿಂದ ಮನಸ್ಸಿನ ಪರಿವರ್ತನೆಯಾಗಬಹುದು. ಚಲನಚಿತ್ರ ನೋಡೋದಕ್ಕೆ ಇದು ಒಂದು ಯಾವುದೋ ನಿಮಗೆ ಒತ್ತಡ ಅಂತಲಾಗಲಿ ಪ್ರಚೋದನೆ ಅಂತಾಗಲಿ ಭಾವಿಸುವಂಥದ್ದಲ್ಲ. ಮನಸ್ಸು ಪರಿವರ್ತನೆಯಾಗಬೇಕಾದ್ರೆ ಹಲವಾರು ನೀತಿ ಪಾಠಗಳನ್ನು ನಾವು ಕಲಿಬೇಕಾಗತ್ತೆ. ಅದಕ್ಕೆ ಇದು ಉತ್ತಮವಾದಂತಹ ಮಾರ್ಗ ಅಂತ ಅಷ್ಟೇ. ದಿನನಿತ್ಯದಲ್ಲಿ ಪಠನೆ ಮಾಡಬೇಕಾದಂತಹ ದೇವತಾ ಸ್ತೋತ್ರಗಳ ಕಡೆಗೆ ಗಮನವನ್ನು ಕೊಡಿ. ಆ ಭಗವಂತನ ಅನುಗ್ರಹ, ಆ ಭಗವದ್ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಇರಲಿ ಅಂತಕ್ಕಂಥದ್ದು. ಮರದ ವಸ್ತುವಿನಿಂದ ಅಥವಾ ಮರದಿಂದ ಏಟು ಬೀಳ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಮೈಯಲ್ಲಿ ಗಾಯಗಳು ಆಗದೇ ಇರೋ ಹಾಗೆ ಗಮನಿಸಿ ಎಚ್ಚರಿಕೆಯನ್ನು ವಹಿಸಬೇಕಾದಂಥದ್ದು. ಮಾರ್ಕಂಡೇಯನನ್ನು ಪ್ರಾರ್ಥನೆ ಮಾಡಿ, ಮಾರ್ಕಂಡೇಯ ಮಹಾಭಾಗ ಸಪ್ತ ಕಲ್ಪಾಂತ ಜೀವನ ಆಯುರಾರೋಗ್ಯಮೈಶ್ವರ್ಯಂ ದೇಹಿಮೇ ಮುನಿಪುಂಗವ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ತುಲಾರಾಶಿ ವ್ಯಾವಹಾರಿಕವಾಗಿ ವ್ಯಾಪಾರದ ದೃಷ್ಟಿಯಿಂದ ನೀವು ಸಮಾಜಕ್ಕಿಂತ, ಕಾನೂನಿನ ಚೌಕಟ್ಟಿಗಿಂತ ಮಿತಿಮೀರಿ ಯಾವುದೋ ನಿರ್ಧಾರಗಳನ್ನು ಮಾಡಿದರೆ ತೊಂದರೆಯನ್ನು ಅನುಭವಿಸ್ತೀರಿ. ಆ ರೀತಿಯ ನಿರ್ಧಾರಗಳನ್ನು ಮಾಡೋದಕ್ಕೆ ಪ್ರಚೋದನೆಗಳು ಹೆಚ್ಚಾಗಿರುತ್ತೆ, ಒತ್ತಡಗಳು ಹೆಚ್ಚಾಗಿರುತ್ತೆ. ಆ ಸಮಯಕ್ಕನುಗುಣವಾಗಿ ಏನೋ ಒಂದು ನಿರ್ಧಾರವನ್ನು ಮಾಡಿಬಿಡುವಂತಹ ಪರಿಸ್ಥಿತಿ ಇರುತ್ತೆ. ಆದರೆ ಅದನ್ನು ಗಮನದಲ್ಲಿ ಇಡದಲ್ಲೇ ಮಾಡಿದರೆ ತೊಂದರೆಗೆ ಸಿಗಹಾಕ್ಕೊಳ್ಬೇಕಾದಂಥದ್ದಿದೆ. ನಿಮ್ಮ ವಿಚಾರವನ್ನು ತಿಳಿದು ಶಿಕ್ಷೆಗೆ ಗುರಿಪಡಿಸ್ತಕ್ಕಂಥದ್ದಾಗಬಹುದು, ದಂಡವನ್ನು ವಿಧಿಸ್ತಕ್ಕಂಥದ್ದಾಗಬಹುದು. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕಾಗತ್ತೆ. ಭಯದ ವಾತಾವರಣ ನಿಮ್ಮನ್ನು ಕಾಡುವಂಥದ್ದಿದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸದಲೇ ವ್ಯವಹಾರವನ್ನು ನಡೆಸಿದರೆ, ತಪ್ಪನ್ನು ನೀವು ಮೀರಿ ಮಾಡಿದರೆ ಅದು ನಿಮಗೆ ಶಿಕ್ಷೆಗೆ ಅರ್ಹವಾಗ್ತಕ್ಕಂಥದ್ದಾಗತ್ತೆ.
ಆಲೋಚನೆಯನ್ನು ಮಾಡಿ ವಿವೇಕದಿಂದ ವರ್ತಿಸಿ ಅಂತಕ್ಕಂಥದ್ದು. ದಕ್ಷಿಣ ಕಾಳಿಯನ್ನು ಪ್ರಾರ್ಥನೆ ಮಾಡಿ ಆ ಕಾಳಿಕಾದೇವಿ ನಿಮಗಿರತಕ್ಕಂತಹ ದುಗುಡ ದುಮ್ಮಾನಗಳನ್ನು ದೂರ ಮಾಡಲಿ. ಶುಭವಾಗಿ. ವೃಶ್ಚಿಕ ರಾಶಿ ರಾಜಕೀಯ ವ್ಯಕ್ತಿಗಳಿಗೆ, ರಾಜಕಾರಣಿಗಳಿಗೆ ಮತ್ತು ವಾಣಿಜ್ಯೋದ್ಯಮಿಗಳಿಗೆ, ದೊಡ್ಡ ಮಟ್ಟದಲ್ಲಿ ವ್ಯವಹಾರವನ್ನು ನಡೆಸ್ತಕ್ಕಂಥವ್ರಿಗೆ ತೊಂದರೆ ಆಗಬಹುದಾದಂತಹ ದಿವಸ ಇದು. ಇದರ ಜೊತೆಗೆ ನೀವು ಮಾಡತಕ್ಕಂತಹ ಕೆಲವು ಕೆಲಸಗಳು ಸಮಾಜದ ದೃಷ್ಟಿಯಿಂದ ತಪ್ಪು ಎಂಬ ನಿರ್ಧಾರವಾಗಿ ನಿಮ್ಮ ಅಪಕೀರ್ತಿ ಏನಿದೆ ಅದು ಬಹಳ ಬೇಗ ಎಲ್ಲ ಕಡೆ ಹರಡುವಂಥದ್ದಾಗತ್ತೆ. ಇಂಥವರು ಇಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನುವಂತಹ ವಿಷಯ ಏನಿದೆ ಅದು ಸಮಾಜದಲ್ಲಿ ಬೇಗ ಪ್ರಸಾರವಾಗ್ತಕ್ಕಂಥದ್ದಾಗತ್ತೆ. ಅದರಿಂದ ನಿಮಗೆ ದೊಡ್ಡ ಮಟ್ಟದ ಅವಮಾನಕ್ಕೆ ದಾರಿಯಾಗುವಂಥದ್ದು. ವ್ಯಾಪಾರದಾರರು, ವಾಣಿಜ್ಯೋದ್ಯಮಿಗಳು ಮೋಸ ಮಾಡಿದರು ಅನ್ನುವಂತಹ ಕಪ್ಪು ಚುಕ್ಕೆ ನಿಮ್ಮ ಮೇಲೆ ಶಾಶ್ವತವಾಗಿರತಕ್ಕಂಥದ್ದು. ಸಂಪಾದಿಸಿದಂತಹ ಎಲ್ಲ ಗೌರವ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗ್ತಕ್ಕಂತಹ ದಿವಸ. ಆದ್ದರಿಂದ ಬಹಳ ಎಚ್ಚರಿಕೆಯಿಂದ ಸಮಾಜವನ್ನು ಮನಸ್ಸಿನಲ್ಲಿ ದೃಷ್ಟಿಯಲ್ಲಿಟ್ಟುಕೊಂಡು ವ್ಯವಹರಿಸಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಶುದ್ಧವಾದಂತಹ ಪದಾರ್ಥಕ್ಕೆ, ಶುದ್ಧವಾದಂತಹ ವ್ಯವಹಾರಕ್ಕೆ ಆದ್ಯತೆಯನ್ನು ನೀಡಬೇಕು. ಯಾವುದೇ ವ್ಯವಹಾರವನ್ನು ಮಾಡಿದರೂ ಕೂಡ ಪಾರದರ್ಶಕವಾಗಿರುವಂತೆ ನಡ್ಕೊಳ್ಳುವಂಥದ್ದಿದೆಯಲ್ಲ ಅದು ಬಹಳ ಬಹಳ ಮುಖ್ಯವಾಗ್ತಕ್ಕಂಥದ್ದು. ನಿಮ್ಮ ಮನೆಯಲ್ಲಾಗಬಹುದು ಅಥವಾ ವ್ಯವಹಾರದ ಸ್ಥಳದಲ್ಲಾಗಬಹುದು, ಗಾಜಿನ ಪಾತ್ರೆಯೋ ಗಾಜಿನ ಪದಾರ್ಥವೋ ಒಡೆಯತಕ್ಕಂಥದ್ದು ನಿಮಗೆ ಅಪಶಕುನವನ್ನು ಅಥವಾ ಅಶುಭ ಸೂಚನೆಯನ್ನು ಸೂಚಿಸ್ತಕ್ಕಂಥದ್ದಾಗ್ಬೋದು. ಆ ರೀತಿಯಾದಂತಹ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ, ಅದು ಒಂದು ಸಣ್ಣ ಪ್ರಮಾಣದ ಒಂದು ಗ್ಲಾಸೇ ಇರಬಹುದು, ಆದರೂ ಅದರಿಂದ ತೊಂದರೆಯ ಸೂಚನೆ ಇದೆ ಅನ್ನುವಂಥದ್ದು ನಿಮಗೆ ಗಮನಕ್ಕೆ ಬರಬೇಕಾಗತ್ತೆ. ವಿಶೇಷವಾಗಿ ನವಗ್ರಹರಲ್ಲಿ ಚಂದ್ರಗ್ರಹನನ್ನು ಪ್ರಾರ್ಥನೆಯನ್ನು ಮಾಡಿ ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಅನುಕೂಲ ಇದ್ದಂಥವರು, ಮನಸ್ಸಿಗೆ ಸಮಾಧಾನ ಬೇಕು ಅನ್ನುವಂಥವರು ಸ್ಫಟಿಕದ ಮಣಿಯನ್ನು ನೀವು ಅದರ ಹಾರವನ್ನು ಧಾರಣೆ ಮಾಡಿಕೊಳ್ಳಿ. ಮನಃಶಾಂತವಾಗಲಿ. ಶುಭವಾಗಿ.